ಮತ್ತೆ ಸಚಿವರಾಗಲು ಕಸರತ್ತು ನಡೆಸ್ತಾ ಇರೋ ಮಾಜಿ ಸಚಿವ ನಾಗೇಂದ್ರಗೆ ಕಂಟಕ ತಪ್ಪಿಲ್ಲ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಇಡಿ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ. ಇಡಿ ಬಂಧನ ಬಳಿಕ ಜೈಲಿಂದ ಹೋಗಿದ್ದಂತಹ ನಾಗೇಂದ್ರ ಸದ್ಯಕ್ಕೆ ಬೇಲನ್ನು ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ವಿಎಸ್ಎಲ್ ಸ್ಟೀಲ್ಸ್ ಲಿಮಿಟೆಡ್ ಚೆಕ್ ಬೌನ್ಸ್ ಕೇಸ್ನಲ್ಲಿ 1,25,00,000 ದಂಡ ಪಾವತಿಸುವಂತೆ ನಾಗೇಂದ್ರ ಸೇರಿ ಮೂವರಿಗೆ ಕೋರ್ಟ್ ಶಿಕ್ಷೆಯನ್ನು ವಿಧಿಸಿದೆ. ದಂಡ ಪಾವತಿಸದೆ ಹೋದರೆ 1 ವರ್ಷ ಜೈಲು ಶಿಕ್ಷೆ ಅನುಭವಿಸುವಂತೆ ಎಚ್ಚರಿಸಿದೆ. ಶಿಕ್ಷೆ ಕೊಟ್ಟಿಲ್ಲ, ದಂಡ ಕೊಡದಿದ್ರೆ ಶಿಕ್ಷೆ ಅಷ್ಟೇ. ದಂಡ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ನೀವು ಹೇಳೋದು ರಾಂಗ್ ಅಲ್ಲ. ಅದನ್ನ ಕೊಡದೇ ಇದ್ರೆ ಅದನ್ನು ಹೇಳಬೇಕು, ಅದನ್ನು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಶಿಕ್ಷೆನ. ಕಟ್ಟದೇ ಇದ್ರೆ ಮತ್ತೆ ಎರಡನೇದು ಅದನ್ನು ಚಾಲೆಂಜ್ ಮಾಡೋಕ್ಕೆ ಜಾಗ ಇದ್ರೆ ಅವ್ರು ಚಾಲೆಂಜ್ ಮಾಡ್ತಾರೆ. ಯಾತಕ್ಕೆ ನಾಗೇಂದ್ರ ಅನ್ನುವಂತಹ ತನ್ನನ್ನು ತಾನು ಒಂದು ಸಮುದಾಯದ ದೊಡ್ಡ ನಾಯಕ ಎಂದು ಬಿಂಬಿಸಿಕೊಳ್ಳುವ, 2 ಟರ್ಮೋ 3 ಟರ್ಮೋ MLA ಆಗಿರುವ, 1 ಟರ್ಮೋ 2 ಟರ್ಮೋ ಮಿನಿಸ್ಟರ್ ಆಗಿರುವ, ಗಣಿ ವ್ಯವಹಾರದಲ್ಲಿ ಸಾಕಷ್ಟು ಕೈಯನ್ನು ಒಂದು ಸ್ವಲ್ಪನಾದರೂ ಮಣ್ಣು ಮಾಡಿಕೊಂಡಿರೋ, ಈ ಥರದೊಂದು ಕೋಟಿ ಯಾವುದೋ 50 ಲಕ್ಷ ಇದೆಲ್ಲ ಯಾತಕ್ಕೆ ಇದು ಮಾಡ್ಕೋತಾರೆ ಈ ಹಂತಕ್ಕೆ ನನಗೆ ಇವತ್ತಿಗೂ ಅರ್ಥವಾಗಿಲ್ಲಪ್ಪ. ನನಗೆ ಇವತ್ತಿಗೂ ಅರ್ಥವಾಗಿಲ್ಲ ಇದು. ಇನ್ನೂ ಇಡಿ ತನಿಖೆ ಮಾಡ್ತಾ ಇದೆ ರಾಜ್ಯ, ಅದಕ್ಕೇನೊಂದು ತೀರ್ಪು ಇದ್ದಂಗೆ ಇದೆ. ಅದು ಏನು ಬರುತ್ತೋ ಏನೋ ಗೊತ್ತಿಲ್ಲ ಇನ್ನು ಮುಂದೆ. ಈಗ ಅವರು ಕೊಟ್ಟಿರೋ ಆ ಬೋವಿ ನಿಗಮದ ಪ್ರಕರಣವನ್ನು ರಾಜ್ಯ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗು ಸ್ವಾಹ ಮಾಡಿಬಿಡ್ತು. ಶೆಡ್ಯೂಲ್ಡ್ ಟ್ರೈಬ್ಗೆ ಮಾಡಿದ ಬಹುದೊಡ್ಡ ಧೋಕಾ ಯಾವುದಾದ್ರು ಇದ್ದಿದ್ರೆ ಅದೇನೆ. ಏನೂ ಆಗಿಲ್ಲ ಅನ್ನೋಂಗೆ ಮಾಡಿಬಿಟ್ರು. ನಿಮ್ಮಂತಹ ದುಷ್ಟರು ಮತ್ತು ಆ ಸಮುದಾಯದ ವೈರಿಗಳು ಇನ್ನೊಬ್ಬರು ಇಲ್ಲ. ಈ ಸರ್ಕಾರ ಮಾಡಿದ ಅತಿ ದೊಡ್ಡ ದ್ರೋಹಗಳಲ್ಲಿ ಅದೊಂದು. ಇನ್ನೊಂದು ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸೇರಿದ ದುಡ್ಡನ್ನು ಗ್ಯಾರಂಟಿಗೆ ತಗೊಂಡದ್ದು ಸರಿ ಇದೆ ಅನ್ನೋ ವಾದವನ್ನು ಆ ಪರಿಶಿಷ್ಟ ಜಾತಿಯ ಮಂತ್ರಿಗಳ ಕೈಲಿ ಗಿಣಿಗಳ ಥರ ಹೇಳಿಸಿ, ಆ ಗಿಣಿಗಳು ಒಂದು ರೀತಿ ನರ ಇಲ್ಲದಂತಹ ಪ್ರಾಣಿಗಳ ರೀತಿ ನನಗೆ ಗೋಚಿಸಿದ್ದು. ಆ ಸಮುದಾಯಗಳು ಅದನ್ನು ಕೇಳಿಸ್ಕೊಂಡು ಅವ್ರು ಅದನ್ನು ಆ ಸಮುದಾಯಗಳು ಅದನ್ನು ಕೇಳಿಸ್ಕೊಂಡು ನಮ್ಗೇನೂ ಆಗಿಲ್ಲ ಅಂತ ಅವ್ರ ಪಾಡ್ಗೆ ಅವ್ರು ಇರೋದು. ಇದಕ್ಕಿಂತ ದೊಡ್ಡ ಧೋಕಾನ ನಾನು ನೋಡೇ ಇರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ. ಏನೋ ಹಾಗಾಗಿ ಇವ್ರನ್ನ ಮಿನಿಸ್ಟ್ರಿಗೆ ತಗೋತಾರೋ ಬಿಡ್ತಾರೋ, ತಗೋಬೋದು, ತಗೋಬಾರ್ದು ಅಂತ ಏನಿಲ್ಲ. ಮತ್ತೆ ತನಿಖೆ ಆಗುತ್ತಲ್ಲ, ಆಗಲಿ ಬಿಡ್ರಿ. ಕೋರ್ಟ್ಗೆ ಏನ್ರಿ ಸಂಬಂಧ? ವಿಚ್ ಕೋರ್ಟ್ ಕ್ಯಾನ್ ಸೇ ತನಿಖೆ ನಡೀತಿರೋದ್ರಿಂದ ನೀನು ಮಂತ್ರಿ ಆಗೋಂಗಿಲ್ಲ ಅಂತ ಯಾವ ಕೋರ್ಟ್ ಹೇಳೋಕ್ಕಾಗತ್ತೆ? ಯಾಕೆ ಹೇಳಬೇಕು ಕೋರ್ಟು? ಈ ಪ್ರಶ್ನೆಯನ್ನು ಸೆಂಥಿಲ್ ಬಾಲಾಜಿ ಎಂಬ ತಮಿಳುನಾಡಿನ ಒಬ್ಬ ಮಂತ್ರಿ ಕೇಳಿದಾನೀಗ. ಕೋರ್ಟ್ ಯಾರ್ರೀ ನಾನು ಮಂತ್ರಿ ಆಗಬೇಕಾ ಬೇಡವಾ ಅಂತ ಹೇಳಕ್ಕೆ? ನನಗೆ ಕೊಟ್ಟಿರೋ ಮ್ಯಾಂಡೇಟು ನಮ್ಮ ಜನ. ಕೋರ್ಟ್ಗಿರೋ ಕೆಲಸ, ನನ್ನ ಮೇಲಿರೋ ಕೇಸ್ಗೆ ಶಿಕ್ಷೆ ಆಗತ್ತಾ ಇಲ್ವಾ ಹೇಳಿ? ಆದರೆ ಹಿಂದೆ ಕೊಟ್ಟಿದ್ರಲ್ಲ ಸರ್ ಅವ್ರು ರಾಜೀನಾಮೆನ, ಇದೇ ಕೇಸ್ ಕೊಟ್ಟಿದ್ದೆ, ವಾಪಸ್ ಬರ್ತೀನಿ. ಕೊಟ್ಟಿದ್ದೆ ತಪ್ಪು, ನಾನು ಕೊಡಬಾರ್ದಾಗಿತ್ತು. ನಾನು ಹಾಗೆ ಮುಂದುವರಿ ಎಕ್ಸಾಕ್ಟ್ಲಿ ಇರ್ಬೋದು. ಈ ಬಂಡತನದ ಹೊಸ ಹಂತಗಳನ್ನು ನಾವು ತಲುಪ್ತಾ ಇದ್ದೀವಿ. ಭಾರತದ ಅದ್ಭುತ, ಅಮೋಘ, ಪಾವಿತ್ರ ದಿನಾ ಪೂಜೆಗೆ ಸಲ್ಲಬೇಕಾದಂತಹ ಪ್ರಜಾಪ್ರಭುತ್ವ.